ವಸಿಷ್ಠ ಅವರು ನಿನ್ನೆ ಒಂದು ಪೇಪರಲ್ಲಿ ಹೇಳಿಕೆ ಕೊಟ್ಟಿದ್ರು, ನನಗೆ ಈ ಸಿನಿಮಾ ಸುಮಾರು 1 ತಿಂಗಳು 2 ತಿಂಗಳ ಕಾಲ ನಿದ್ದೆ ಕೆಡಿಸಿದೆ ಅಂತ. ಅದನ್ನ ಈಗ ಅವರೇ ಹಂಚ್ಕೋತಾರೆ. ಎಲ್ರಿಗೂ ಈ ಒಂದು ಸಿನಿಮಾ ಶಿವನಾಥ್ ನಟರ ಜೊತೆ ತೆರೆ ಹಂಚಿಕೊಂಡ ಒಂದು ಸೌಭಾಗ್ಯ, ಹೆಮ್ಮೆ ವಿಷಯ. ಅದರಲ್ಲೂ ನಾನು ಪದೇ ಪದೇ ಬ್ಯಾಕ್ ಟು ಬ್ಯಾಕ್ 3ನೇ ಸಿನಿಮಾ ಮಾಡ್ತೀನಿ ಶಿವಣ್ಣ ಜೊತೆ. ಅದೃಷ್ಟ ಅಂತ ಯಾರಿಗೆ ನಾನು ಭಾವಿಸ್ತೀನಿ. ಅದೃಷ್ಟಿಗೆ ಎಲ್ಲೋ ಒಂದು ಕಡೆ ಪಾತ್ರನೂ ಅಷ್ಟೇ ಪಾತ್ರ ಅಷ್ಟೇ ಚೆನ್ನಾಗಿದ್ದಾಗ, ಪಾತ್ರ ನಮಗೆ ಸವಾಲು ಹಾಕಿದಾಗ, ನಮ್ಮಿಂದ ಪಾತ್ರ ನಮ್ಮ ಶಕ್ತಿ ಮೀರಿ ಅಳತೆ ಮೀರಿ ಎಕ್ಸ್ಟ್ರಾಕ್ಟ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಅನ್ಸುತ್ತೆ ಅಂತ ಒಂದು ಪಾತ್ರ ಮಾಡೋದಕ್ಕೋಸ್ಕರ. ಪಾತ್ರಕ್ಕೋಸ್ಕರ ನಾವೇನು ಬೇಕಾದ್ರೂ ಒಳಗಡೆ ಆಗಿರ್ತೀವಿ. ಉದಾಹರಣೆಗೆ ಈ ಸಿನಿಮಾಗೋಸ್ಕರ ಹೊಟ್ಟೆ ಬೆಳೆಸಿದ್ದೀವಿ, 15 ಕೆಜಿ ದಪ್ಪ ಆಗಿದ್ದೀವಿ. ಈ ರೀತಿ ಒಂದು ಪಾತ್ರ, ಈ ರೀತಿ ಒಂದು ಸಿನಿಮಾದಲ್ಲಿ ನಾನು ಮಾಡಿದ್ದು ಬಹಳ ಖುಷಿ. ನೀವೆಲ್ಲ ಇವತ್ತು ಸಿನಿಮಾ ನೋಡ್ತಿದ್ದೀರಾ, ಹಲವಾರು ಜನ ನೋಡಿದ್ದೀರಾ. ನಿಮ್ಮ ಅಭಿಪ್ರಾಯ ನೀವೇ ಹೇಳಿ. ಹೌದು, ಸರ್ ಹೇಳಿದಾಗೆ ತುಂಬಾ ಕಾಡಿದಂತ ಪಾತ್ರ, ಕಾಡದೇ ಇದ್ದರೆ ಆ ರೀತಿ ದಪ್ಪ ಆಗಿ ಹೊಟ್ಟೆ ಹೊತ್ಕೊಂಡೆಲ್ಲ ಮಾಡಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಕಾಡ್ತಿರೋದಕ್ಕೆ ಬೇರೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹೊಟ್ಟೆ ಆಟ ಬರೋದು, ದಪ್ಪ ಇದೆ ಅನ್ಸೋದು. ಬಟ್ ಅದೆಲ್ಲಾನು ಮೀರಿ ಈ ರೀತಿ ಒಂದು ಸಿನಿಮಾ ಮಾಡಿದ್ದಕ್ಕೆ ಹೆಮ್ಮೆ, ಖುಷಿ ಇದೆ. ಜೊತೆಲಿ ಈಗ ನಾನು ಮಾಡೋದಕ್ಕಿಂತ ಸಿನಿಮಾ ರಿಲೀಸ್ ಆಗಿದೆ, ನೀವು ನೋಡಿ, ನೀವು ಮಾತಾಡಿ. ಜೊತೆಗೆ ನಮ್ಮ ಸಿನಿಮಾದಲ್ಲಿ ತುಂಬಾನೇ ಅದ್ಭುತವಾದ ಪಾತ್ರ ಮಾಡಿರ್ತಕ್ಕಂಥ ಪುಟಾಣಿ ಬೇಬಿ ಮೀನಾಕ್ಷಿ, ಒಂಥರ ಈ ಮಗು ನಟನೆಗೆ ಸಾಟಿ ಇಲ್ಲ ಅನ್ಬೋದು. ತುಂಬಾ ಒಳ್ಳೆ ನಟಿ, ಅದ್ಭುತವಾಗಿ ಆಕ್ಟ್ ಮಾಡಿದಾಳೆ. ಕನ್ನಡ ಮಾಸ್ಟರ್. I don't know ಕನ್ನಡ ಗೊತ್ತಿಲ್ಲ. I'm very happy to be with you and I'm so excited because in Kerala there is not like that, just the releasing. But here it is a big party like that. And thank you for your support and thank you my dear all village. ಹೆಗ್ಗದ್ದೆ ಸ್ಟುಡಿಯೋ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.